ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2026ರ ಏಪ್ರಿಲ್ ತಿಂಗಳಿನಲ್ಲಿ ಧನುರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾವು ಒಂದು ರಾಶಿ ಭವಿಷ್ಯವನ್ನು ತಿಳ್ಕೋಬೇಕಂದ್ರೆ ಮೊದಲನೇದಾಗಿ ಹಾಗೆ ಮುಖ್ಯವಾಗಿ ಪ್ರಮುಖವಾದಂತಹ ಗ್ರಹ ಸಂಚಾರಗಳು ಯಾವ ರೀತಿ ಇದೆ ಅನ್ನೋದನ್ನು ತಿಳ್ಕೋಬೇಕಾಗುತ್ತೆ. ಮೊದಲಿಗೆ ಶನಿ. ನಿಮ್ಮ 2 ಮತ್ತು 3ನೇ ಮನೆಯ ಅಧಿಪತಿಯಾದಂತಹ ಶನಿಯು ನಿಮ್ಮ 4ನೇ ಮನೆಯಾದ ಮೀನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದು, ಇದು ಕೌಟುಂಬಿಕ ಜವಾಬ್ದಾರಿಗಳು, ಮನೆಯಲ್ಲಿ ಅತೃಪ್ತಿ ಮತ್ತು ಕೆಲಸದಲ್ಲಿ ನಿಧಾನತೆ ಈ ಒಂದು ಕ್ಷೇತ್ರಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ. ಇನ್ನು ನಿಮ್ಮ 5 ಮತ್ತು 12ನೇ ಮನೆಯ ಅಧಿಪತಿಯಾದಂತಹ ಮಂಗಳನು ಕೂಡ ನಿಮ್ಮ 4ನೇ ಮನೆಯಾದ ಮೀನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇದು ಮನೆಯಲ್ಲಿ ವಾದಗಳು, ವಾಹನ ರಿಪೇರಿ, ನಿದ್ರಾಹೀನತೆ ಹಾಗೆ ತಾಯಿಯೊಂದಿಗೆ ಘರ್ಷಣೆ ಈ ಒಂದು ಕ್ಷೇತ್ರಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ. ಇನ್ನು ನಿಮ್ಮ 7 ಮತ್ತು 10ನೇ ಮನೆಯ ಅಧಿಪತಿಯಾದಂತಹ ಬುಧನು 4ನೇ ಮನೆಯಲ್ಲಿ ದುರ್ಬಲ ಸ್ಥಾನದಲ್ಲಿ ಏಪ್ರಿಲ್ 11ರಿಂದ ಸಂಚಾರವನ್ನು ಪ್ರಾರಂಭ ಮಾಡ್ತಾನೆ. ಇದು ಉದ್ಯೋಗದಲ್ಲಿ ವರ್ಗಾವಣೆ, ವ್ಯಾಪಾರದ ಪಾಲುದಾರರೊಂದಿಗೆ ಗೊಂದಲ ಹಾಗೆ ದಸ್ತಾವೇಜೀಕರಣದಲ್ಲಿ ಕೆಲವೊಂದಷ್ಟು ದೋಷಗಳು ಈ ಕ್ಷೇತ್ರಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ. ಇನ್ನು ನಿಮ್ಮ 9ನೇ ಮನೆಯ ಅಧಿಪತಿಯಾದಂತಹ ಸೂರ್ಯನು ನಿಮ್ಮ 5ನೇ ಮನೆಯಲ್ಲಿ ಉನ್ನತ ಸ್ಥಾನದಲ್ಲಿ ಏಪ್ರಿಲ್ 14ರಿಂದ ತನ್ನ ಸಂಚಾರವನ್ನು ಪ್ರಾರಂಭ ಮಾಡ್ತಾನೆ. ಇದು ಮಕ್ಕಳಿಗೆ ಯಶಸ್ಸು, ಕೀರ್ತಿ, ಅದ್ಭುತವಾದಂತಹ ಬುದ್ಧಿಶಕ್ತಿ ಹಾಗೆ ತೀವ್ರ ಸೃಜನಶೀಲತೆ ಈ ಕ್ಷೇತ್ರಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ. ಹಾಗೆ ನಿಮ್ಮ 6 ಮತ್ತು 11ನೇ ಮನೆಯ ಅಧಿಪತಿಯಾದಂತಹ ಶುಕ್ರನು ನಿಮ್ಮ 6ನೇ ಮನೆಯಲ್ಲಿ ತನ್ನ ಸ್ವಂತ ರಾಶಿಯಲ್ಲಿ ಶುಕ್ರನು ಅಂದರೆ ವೃಷಭ ರಾಶಿಯಲ್ಲಿ ತನ್ನ ಸಂಚಾರವನ್ನು ಪ್ರಾರಂಭ ಮಾಡ್ತಾ ಇದ್ದಾನೆ. ಇದು ಸಾಲ ಮನ್ನಾ, ಶತ್ರುಗಳ ಮೇಲೆ ವಿಜಯ ಹಾಗೆ ಸೇವೆಯಿಂದ ಆರ್ಥಿಕ ಲಾಭ ಈ ಕ್ಷೇತ್ರಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ. ಇನ್ನು ನಿಮ್ಮ 1 ಮತ್ತು 4ನೇ ಮನೆಯ ಲಗ್ನದ ಅಧಿಪತಿಯಾದಂತಹ ಗುರು 7ನೇ ಮನೆಯಾದ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಅಂದರೆ ನಿಮ್ಮ ರಾಶಿಯ ಅಧಿಪತಿ ಗುರು. ವಿವಾಹದ ನಿರೀಕ್ಷೆಗಳು, ಗೌರವ ಮತ್ತು ಪ್ರತಿಷ್ಠೆ, ಸಂಗಾತಿಯಿಂದ ಬೆಂಬಲ, ಸಕಾರಾತ್ಮಕವಾದಂತಹ ದೃಷ್ಟಿಕೋನ ಈ ಕ್ಷೇತ್ರಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ. ಈಗ ವೃತ್ತಿಗೆ ಸಂಬಂಧಪಟ್ಟಂತೆ ನೋಡೋಣ. ಈ ತಿಂಗಳ ಮೊದಲ ಅರ್ಧದಲ್ಲಿ ಕೆಲಸ ಮಾಡುವ ವೃತ್ತಿಪರರು ಹಲವಾರು ಅಡೆತಡೆಗಳನ್ನು ಎದುರಿಸಬೇಕಾಗುತ್ತೆ. ಏಪ್ರಿಲ್ 11ರಂದು ನಿಮ್ಮ ಕರ್ಮದ ಮನೆಯ ಅಧಿಪತಿಯಾದಂತಹ ಬುಧನು 4ನೇ ಮನೆಯಲ್ಲಿ ದುರ್ಬಲ ಸ್ಥಿತಿಗೆ ಪ್ರವೇಶವನ್ನು ಮಾಡೋದರಿಂದ ನೀವು ಕಚೇರಿಯಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ವಿರುದ್ಧವಾದಂತಹ ಫಲಿತಾಂಶವನ್ನು ನೀಡುವ ಸಾಧ್ಯತೆ ಹೆಚ್ಚಾಗಿದೆ. ತೀವ್ರ ಸಂವಹನ ಅಂತರವು ನಿಮ್ಮ ಉನ್ನತ ಅಧಿಕಾರಿಗಳಿಂದ ಅತೃಪ್ತಿಗೆ ಕಾರಣವಾಗಬಹುದು. ಕೆಲವರಿಗೆ ಅನಿರೀಕ್ಷಿತ ಅಥವಾ ಅನಗತ್ಯ ಉದ್ಯೋಗ ವರ್ಗಾವಣೆಯ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿವೆ. ಈಗ ವ್ಯಾಪಾರ ಮತ್ತು ಸ್ವಂತ ಉದ್ಯೋಗ ಮಾಡ್ತಾರವ್ರಿಗೆ, ವ್ಯಾಪಾರ ಮಾಲೀಕರಿಗೆ ನಿಮ್ಮ ಲಗ್ನದ ಅಧಿಪತಿಯಾದಂತಹ ಗುರು ನಿಮ್ಮ 7ನೇ ಮನೆಯಲ್ಲಿ ಅಂದರೆ ವ್ಯವಹಾರದ ಮನೆಯಲ್ಲಿ ಕುಳಿತುಕೊಳ್ಳುವುದು ಅದ್ಭುತವಾದಂತಹ ರಕ್ಷಣಾತ್ಮಕ ಗುರಾಣಿಯಾಗಿರುತ್ತೆ. ನೀವು ನಿಮ್ಮ ವ್ಯವಹಾರವನ್ನು ಉನ್ನತ ನೈತಿಕತೆ ಮತ್ತು ನಿಮ್ಮ ಬ್ರ್ಯಾಂಡ್ ಮೌಲ್ಯವನ್ನು ಘಾತೀಯವಾಗಿ ಹೆಚ್ಚಾಗುವತ್ತ ಗಮನವನ್ನು ಹರಿಸಿ ನಡೆಸಬೇಕಾಗುತ್ತೆ. ಅದರ ಕಡೆ ಗಮನ ಕೊಟ್ಟು ನೋಡ್ಕೋಬೇಕಾಗತ್ತೆ. ಏಪ್ರಿಲ್ 11ರಿಂದ ಏಪ್ರಿಲ್ 30ರವರೆಗೆ 7ನೇ ಮನೆಯ ಅಧಿಪತಿಯಾದಂತಹ ಬುಧನು 4ನೇ ಮನೆಯಲ್ಲಿ ದುರ್ಬಲಗೊಂಡಿರುವುದರಿಂದ ನೀವು ಯಾವುದೇ ಕಾಗದ ಪತ್ರಗಳಿಗೆ ಸಹಿಯನ್ನು ಮಾಡುವ ಮೊದಲು 2 ಬಾರಿ ಎಚ್ಚರಿಕೆಯಿಂದ ಅದನ್ನ ಪರಿಶೀಲನೆ ಮಾಡಬೇಕು. ಏಪ್ರಿಲ್ 19ರಂದು 11ನೇ ಮನೆಯ ಲಾಭದ ಅಧಿಪತಿಯಾದಂತಹ ಶುಕ್ರನು ತನ್ನದೇ ರಾಶಿಯಾದಂತಹ 6ನೇ ಮನೆಯಾದಂತಹ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಇದು ಸ್ಪರ್ಧಾತ್ಮಕ ವ್ಯವಹಾರಗಳಲ್ಲಿ ನಿಮಗೆ ಸಂಪೂರ್ಣ ಮೇಲುಗೈ ನೀಡುತ್ತೆ. ಸೇವಾ ಆಧಾರಿತ ವ್ಯವಹಾರಗಳು, ಆಸ್ಪತ್ರೆಗಳು ಮತ್ತು ಔಷಧ ಕ್ಷೇತ್ರಗಳಲ್ಲಿ ತೊಡಗಿರುವವರು ಅಸಾಧಾರಣವಾದಂತಹ ಲಾಭವನ್ನು ಪಡ್ಕೊತಾರೆ. ಈಗ ಹಣಕಾಸು ಮತ್ತು ಸಂಪತ್ತು. ಆರ್ಥಿಕವಾಗಿ ಈ ತಿಂಗಳು ಆರಂಭದಲ್ಲಿ ನಿಮಗೆ ಪರೀಕ್ಷೆಯನ್ನು ನೀಡುತ್ತೆ, ಆದರೆ ಕೊನೆಯಲ್ಲಿ ಅಪಾರವಾದಂತಹ ಪರಿಹಾರವನ್ನು ಕೂಡ ತಂದುಕೊಡುತ್ತೆ. ನಿಮ್ಮ 2ನೇ ಮನೆಯಾದಂತಹ ಸಂಪತ್ತಿನ ಮನೆಯ ಅಧಿಪತಿಯಾದಂತಹ ಶನಿ ಮಂಗಳ ಗ್ರಹದ ಪಕ್ಕದಲ್ಲಿ 4ನೇ ಮನೆಯಲ್ಲಿ ಇರುವುದರಿಂದ ನೀವು ಮನೆ ದುರಸ್ತಿ, ವಾಹನ ನಿರ್ವಹಣೆ ಅಥವಾ ಆಸ್ತಿ ತೆರಿಗೆಗೆ ಹೆಚ್ಚು ಖರ್ಚನ್ನು ಮಾಡಬೇಕಾಗಿ ಬರಬಹುದು. ಹಣವು ನೀರಿನಂತೆ ಹರಿಯುತ್ತಿರುವಂತೆ ನಿಮಗೆ ಅನಿಸಬಹುದು. ಆದರೆ ಏಪ್ರಿಲ್ 14ರ ನಂತರ 5ನೇ ಮನೆಯಲ್ಲಿ ಉತ್ತುಂಗದಲ್ಲಿರುವ ಸೂರ್ಯನ ಪ್ರಭಾವವು ಊಹಾಪೋಹ ಅಥವಾ ಇಂದಿನ ಹೂಡಿಕೆಗಳ ಮೂಲಕ ಹಠಾತ್ ಆರ್ಥಿಕ ಲಾಭವನ್ನು ತಂದುಕೊಡುತ್ತೆ.
ಏಪ್ರಿಲ್ 19ರ ನಂತರ 11ನೇ ಮನೆಯ ಅಧಿಪತಿಯಾದಂತಹ ಶುಕ್ರನು 6ನೇ ಮನೆಯಲ್ಲಿ ಬಲವಾಗಿ ಇರುವುದರಿಂದ ನಿಮಗೆ ಬಾಕಿ ಇರುವ ಹಳೆಯ ಸಾಲಗಳನ್ನು ಸುಲಭವಾಗಿ ತೀರಿಸೋದಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಸ್ವಂತ ಹೊಣೆಗಾರಿಕೆಗಳನ್ನು ತೀರಿಸಲು ನೀವು ಜಾಣತನದಿಂದ ಮಾರ್ಗಗಳನ್ನು ಕಂಡುಕೋತೀರಾ. ಇನ್ನು ಆರೋಗ್ಯ ಮತ್ತು ಕ್ಷೇಮ. ಎದೆ ಮತ್ತು ಹೃದಯ ಪ್ರದೇಶವನ್ನು ಆಳುವ 4ನೇ ಮನೆಯಲ್ಲಿನ ಶನಿ ಮತ್ತು ಮಂಗಳನ ದುಷ್ಟ ಗ್ರಹಗಳ ಸಂಯೋಗವು ಗಮನಾರ್ಹವಾದಂತಹ ಆರೋಗ್ಯ ಅಪಾಯಗಳನ್ನು ಉಂಟು ಮಾಡುತ್ತೆ. ಹೃದಯ ಸಂಬಂಧಿ ಸಮಸ್ಯೆಗಳು, ಎದೆಯ ಸಂಬಂಧಪಟ್ಟಂತಹ ಸಮಸ್ಯೆಗಳು, ತೀವ್ರ ಮಾನಸಿಕ ಆತಂಕಕ್ಕೆ ಸಂಬಂಧಪಟ್ಟಂತೆ ಬಳಲುವ ಸಾಧ್ಯತೆ ಹೆಚ್ಚಾಗಿದೆ. ನಿದ್ರಾಹೀನತೆಯು ನಿಮ್ಮನ್ನು ತೀವ್ರವಾಗಿ ತೊಂದರೆಗೊಳಿಸಬಹುದು. ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಕೂಡ ನೀವು ಹೆಚ್ಚಿನ ಗಮನವನ್ನು ಹರಿಸಬೇಕು, ಏಕೆಂದರೆ ಅವರಿಗೆ ಭಾರೀ ವೈದ್ಯಕೀಯ ವೆಚ್ಚಗಳು ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಆದರೂ 7ನೇ ಮನೆಯಿಂದ ಗುರುವಿನ ದೃಷ್ಟಿ ಲಗ್ನಕ್ಕೆ ಶುಭ ದೃಷ್ಟಿ ಇರುವುದರಿಂದ ಈ ಆರೋಗ್ಯ ಸಮಸ್ಯೆಗಳು ಬೇಗನೆ ನಿಯಂತ್ರಣಕ್ಕೆ ಬರುತ್ತವೆ. ಏಪ್ರಿಲ್ 14ರಂದು ಸೂರ್ಯನು ಬಲಗೊಂಡ ನಂತರ ನಿಮ್ಮ ಆತ್ಮವಿಶ್ವಾಸ ಮತ್ತು ದೈಹಿಕ ಚೈತನ್ಯ ದ್ವಿಗುಣಗೊಳ್ಳುತ್ತೆ. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳು. ಈ ತಿಂಗಳು ಕುಟುಂಬ ಜೀವನವು ವಿಶೇಷವಾಗಿ ಮನೆಯ ವಾತಾವರಣವು ತುಂಬ ಅಸ್ಥಿರವಾಗಿರುವಂತೆ ಮಾಡುತ್ತೆ. 4ನೇ ಮನೆಯಲ್ಲಿ ಮಂಗಳ ಮತ್ತು ಶನಿಯ ತೀವ್ರ ಪ್ರಭಾವವು ತೀವ್ರವಾದಂತಹ ಆಸ್ತಿ ವಿವಾದಗಳು, ಕಾನೂನು ಬೆದರಿಕೆಗಳು ಮತ್ತು ಕುಟುಂಬ ಸದಸ್ಯರೊಂದಿಗೆ, ವಿಶೇಷವಾಗಿ ನಿಮ್ಮ ತಾಯಿ ಅಥವಾ ನಿಕಟ ಸಂಬಂಧಿಗಳೊಂದಿಗೆ ಕಹಿ ವಾದಗಳಿಗೆ ಕಾರಣವಾಗುತ್ತೆ. ಮನೆಯಲ್ಲಿನ ವಾತಾವರಣವು ಸಂಪೂರ್ಣವಾಗಿ ಶಾಂತಿಯಿಂದ ದೂರವಿರುತ್ತೆ. ಆದರೆ ಅತ್ಯಂತ ಸಂತೋಷದಾಯಕ ಸುದ್ದಿ ಅಂದರೆ ಏಪ್ರಿಲ್ 14ರಂದು ಉತ್ತುಂಗಕ್ಕೇರಿರುವ ಸೂರ್ಯನು ನಿಮ್ಮ 5ನೇ ಮನೆಗೆ ಅಂದರೆ ಮಕ್ಕಳ ಮನೆಗೆ ಪ್ರವೇಶವನ್ನು ಮಾಡ್ತಾನೆ. ಇದರಿಂದಾಗಿ ನಿಮ್ಮ ಮಕ್ಕಳು ಅದ್ಭುತವಾದಂತಹ ಪ್ರಗತಿ ಮತ್ತು ಯಶಸ್ಸನ್ನು ಸಾಧಿಸ್ತಾರೆ. ಅವರ ಗೆಲುವುಗಳು ನಿಮ್ಮ ಮನೆಯಲ್ಲಿ ಅಪಾರ ಸಂತೋಷವನ್ನು ತರ್ತವೆ, ವಿವಾದಗಳನ್ನು ಮರೆಮಾಚ್ತವೆ. ಹೆಚ್ಚುವರಿಯಾಗಿ ನಿಮ್ಮ ಲಗ್ನದ ಅಧಿಪತಿಯಾದಂತಹ ಗುರು 7ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಜೀವನ ಸಂಗಾತಿಯು ನಿಮ್ಮೊಂದಿಗೆ ಬಂಡೆಯಂತೆ ಗಟ್ಟಿಯಾಗಿ ನಿಂತು ಈ ಕಠಿಣ ಹಂತವನ್ನು ದಾಟಲು ನಿಮಗೆ ಸಂಪೂರ್ಣವಾದಂತಹ ಬೆಂಬಲವನ್ನು ನೀಡ್ತಾರೆ. ಈಗ ಶಿಕ್ಷಣ. ಏಪ್ರಿಲ್ ತಿಂಗಳ ಮೊದಲ 2 ವಾರಗಳು ವಿದ್ಯಾರ್ಥಿಗಳಿಗೆ ಅತ್ಯಂತ ಕಷ್ಟಕರವೆನಿಸಬಹುದು, ಏಕೆಂದರೆ ಶಿಕ್ಷಣದ ಅಡಿಪಾಯದ 4ನೇ ಮನೆಯು ತೀವ್ರ ದುಷ್ಟ ಗ್ರಹಗಳಿಂದ ಆವರಿಸಲ್ಪಟ್ಟಿದೆ ಮತ್ತು ಶಿಕ್ಷಣದ ಸೂಚಕವಾದಂತಹ ಬುಧ ದುರ್ಬಲಗೊಂಡಿದ್ದಾನೆ. ಏಕಾಗ್ರತೆ ಸಂಪೂರ್ಣವಾಗಿ ಅಸಾಧ್ಯವಾಗಿರುತ್ತೆ. ಆದರೆ ಸೂರ್ಯನು 5ನೇ ಮನೆಯಲ್ಲಿ ಅಂದರೆ ಏಪ್ರಿಲ್ 14ರಿಂದ 5ನೇ ಮನೆಯಲ್ಲಿ ಉತ್ತುಂಗಕ್ಕೆ ಏರಿದ ತಕ್ಷಣ ಒಂದು ಮ್ಯಾಜಿಕ್ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಗ್ರಹಣ ಶಕ್ತಿ ಅಸಾಧಾರಣವಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗುವ ಅಥವಾ ಉನ್ನತ ಶಿಕ್ಷಣವನ್ನು ಪಡೆಯುವ ವಿದ್ಯಾರ್ಥಿಗಳು ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆಯನ್ನು ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ. ಸ್ನೇಹಿತರೆ, ಈಗ ಕೆಲವೊಂದಷ್ಟು ಜ್ಯೋತಿಷ್ಯ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ನಿಮ್ಮ 4ನೇ ಮನೆಯಲ್ಲಿನ ತೀವ್ರವಾದಂತಹ ಶನಿ ಮತ್ತು ಮಂಗಳನ ಮತ್ತು ಬುಧನ ದುರ್ಬಲ ದೋಷಗಳನ್ನು ನಿವಾರಿಸಲು ಮತ್ತು ನಿಮ್ಮ ಮನೆಯಲ್ಲಿ ಶಾಂತಿಯನ್ನು ಪುನಃ ಸ್ಥಾಪಿಸಲು ಈ ಒಂದು ಪರಿಹಾರ ಕ್ರಮಗಳನ್ನು ನೀವು ಅನುಸರಿಸ್ಬೋದು. ಮೊದಲನೇದಾಗಿ ವಿಷ್ಣುವಿನ ಆರಾಧನೆ. 10ನೇ ಮನೆಯ ಅಧಿಪತಿ ಬುಧನ ದೌರ್ಬಲ್ಯವನ್ನು ತೆಗೆದುಹಾಕಲು ಮತ್ತು ನಿಮ್ಮ ಕೆಲಸದ ಸ್ಥಳದಲ್ಲಿನ ಗೊಂದಲವನ್ನು ನಿವಾರಿಸಲು ಪ್ರತಿ ಬುಧವಾರ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸಿ. ಹಾಗೆ ನಿಮ್ಮ 4ನೇ ಮನೆ ಮತ್ತು ನಿಮ್ಮ ತಾಯಿ ತೀವ್ರ ಜ್ಯೋತಿಷ್ಯ ತೊಂದರೆಗಳನ್ನು ಎದುರಿಸುತ್ತಿರುವುದರಿಂದ ನಿಮ್ಮ ತಾಯಿಯನ್ನು ಗೌರವಿಸುವುದು, ಅವರಿಗೆ ಸೇವೆಯನ್ನು ಸಲ್ಲಿಸುವುದು ಮತ್ತು ಪ್ರತಿದಿನ ಅವರ ಆಶೀರ್ವಾದವನ್ನು ಪಡೆಯುವುದು ಅಂತಿಮ ಮತ್ತು ಅತ್ಯಂತ ಶಕ್ತಿಶಾಲಿ ಪರಿಹಾರವಾಗಿರುತ್ತೆ. ಇನ್ನು ಮನೆಯಲ್ಲಿನ ಅಶಾಂತಿ, ಕೋಪ ಮತ್ತು ಕಾನೂನು ವಿವಾದಗಳನ್ನು ಕಡಿಮೆ ಮಾಡಲು ಹನುಮಂತನನ್ನು ಪೂಜಿಸಿ. ಪ್ರತಿ ಮಂಗಳವಾರ ಮತ್ತು ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ವಿಶೇಷವಾಗಿ ಭೇಟಿ ನೀಡಿ ಹಾಗೆ ಹನುಮಾನ್ ಚಾಲೀಸವನ್ನು ಪಠಣ ಮಾಡಿ. ಇವಿಷ್ಟು ಮಾಡೋದ್ರಿಂದ ಖಂಡಿತ ಒಳ್ಳೆಯದಾಗುತ್ತೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಪ್ರತಿನಿತ್ಯ ನೋಡ್ತಾ ಇರಿ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.